ರಾಜ್ಯದಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿ ಇದೆ. ಅಧಿಕ ಫಸಲು ಪಡಿಬೇಕು ಅನ್ನುವ ಹಂಬಲದಿಂದ ಇಂದು ಬಹಳಷ್ಟು ರೈತರು ಭತ್ತಕ್ಕೆ ಮಿತಿಮೀರಿ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಬಳಕೆ ಮಾಡುವುದನ್ನು ನೋಡಿದ್ರೆ ಎದೆ ಝಲ್ಲನ್ನತ್ತೆ. ಇದರಿಂದ ರೈತನಿಗೆ ಒಂದು ಕಡೆ ಖರ್ಚು ಹೆಚ್ಚಾಗ್ತಾ ಇದ್ರೆ, ಇನ್ನೊಂದು ಕಡೆ ಭೂಮಿಯ ಆರೋಗ್ಯ ಹದಗೆಡ್ತಾ ಇದೆ. ಇದನ್ನ ಮನಗಂಡ ಕೆಲ ರೈತರು ರಾಸಾಯನಿಕಗಳನ್ನ ಆದಷ್ಟು ಕಡಿಮೆ ಮಾಡಿ ಸಾವಯವ ಮತ್ತು ಜೈವಿಕ ಗೊಬ್ಬರ ಬಳಸೋದ್ರತ್ತ ತಮ್ಮ ಗಮನ ಹರಿಸ್ತಾ ಇದ್ದಾರೆ. ಇವರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಲ್ಲಿಕಾರ್ಜುನ ಬಾಳೆಹಳ್ಳಿ. ಇವರ ಹತ್ರ ಇರೋದು 5 ಎಕರೆ ಜಮೀನು. ಸದ್ಯ 3 ಎಕರೆಯಲ್ಲಿ ಭತ್ತದ ಕೃಷಿ ಮಾಡ್ತಿದ್ರೆ 2 ಎಕರೆಯಲ್ಲಿ ಅಡಿಕೆ ಬೆಳೆ ಇದೆ. ಇವರು ಕೂಡ ಭತ್ತಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ರು. ಇಳುವರಿಯ ಪ್ರಮಾಣ ಕೂಡ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಆದ್ರೆ ಈ ಬಾರಿ ಮಾತ್ರ ಹೊಸ ಹೆಜ್ಜೆಯೊಂದನ್ನ ಇಟ್ಟಿದ್ದಾರೆ. ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನ ಕಡಿಮೆ ಮಾಡಿ ಡಿಫೆನ್ಸ್ ಅನ್ನುವ ಸಾವಯವ ಜೈವಿಕ ಗೊಬ್ಬರವನ್ನ ಬೆಳೆಗೆ ನೀಡಿದ್ದಾರೆ. ಇದರಿಂದ ಉತ್ತಮ ಫಲಿತಾಂಶ ಕಂಡಿರುವ ಮಲ್ಲಿಕಾರ್ಜುನ್ ಏನ್ ಹೇಳ್ತಾರೆ ಕೇಳಿ. ನಮ್ದು ಇರೋದು 5 ಎಕರೆ. ಇಲ್ಲಿ 5 ಎಕರೆದಲ್ಲಿ 3 ಎಕರೆ ನೆಟ್ಟಿ ಮಾಡಿದ್ದೇವೆ. ಒಂದೂವರೆ ಎಕರೆ ತೋಟ ಮಾಡಿದ್ದೇವೆ. ಭತ್ತ ಈಗ ನಾನು ಒಂದು 20 ವರ್ಷದಿಂದ ಬೆಳೀತಾ ಇದ್ದೇನೆ. ಈ ಸಲ ನಿಮ್ಮ ಡಿಫೆನ್ಸ್ ಗೊಬ್ಬರ ಹಾಕಿ ಈ ತರ ಮರಿ ಒಂದು 30-40 ಮರಿ ತಗೊಂಡೈತ್ರಿ. ನಾವು ಮೊದಲು ಆ ತರ ಬೆಳೆದಿಲ್ಲ. ಈ ಸಲ ಮೊದಲು ಡಿಫೆನ್ಸ್ ಹಾಕೋದ್ರಿಂದ ಭಾಳ ಚಲೋ ಆಗೈತ್ರಿ. ನಾನು ಮೊನ್ನೆ ಮತ್ತೆ ಅಡಿಕೆ ಗಿಡಕ್ಕೂ ಒಂದು 4 ಚೀಲ ಗೊಬ್ಬರ ಹಾಕಿನಿ. ಡಿಫೆನ್ಸ್ ಭತ್ತ ನೋಡಿ ಫಸ್ಟಿಗೆ ಅರ್ಲ್ ಹೊಡಿತೀವ್ರಿ. ಅರ್ಲ್ ಹೊಡೆದು ನೆಟ್ಟಿ ಹಚ್ತೇವೆ. ಹಚ್ಚಿದ ಮೇಲೆ ಎಲ್ಲ ಒಂದು ಜನ DAP ಹಾಕ್ತಾರೆ. ನಾವು DAP ಸತಿ ಹಾಕ್ಲಿಲ್ರಿ. ಒಂದೊಬ್ರಿಗೇನ ಹಚ್ಚಿ 15 ದಿನಕ್ಕೆ ಡಿಫೆನ್ಸ್ ಇದು DAP 2 ಮಿಕ್ಸ್ ಮಾಡಿ ಅವತ್ತು ಗೊಬ್ಬರ ಹಾಕಿದ್ದು ಈ ತರ ಗಡ್ಡಿಯಾಗಿ ಮರಿ ಮಗ್ಗು ಇನ್ನೂ ತಗೊಂಡೈತ್ರಿ. ಅದು ಈಗ ಒಂದ್ಸಲ ಅಷ್ಟೇ ಕೊಟ್ಟಿದ್ರಿ. ಅದು ಎಕರೆಗೆ 1 ಚೀಲ ಕೊಟ್ಟಿದ್ರಿ. ನೀವು ನೋಡಬಹುದು ಮಲ್ಲಿಕಾರ್ಜುನ ಅವರ ಭತ್ತದ ಗದ್ದೆ ಯಾವ ರೀತಿ ಹಚ್ಚ ಹಸುರಿನಿಂದ ಕೂಡಿದೆ ಅಂತ. ಹಿಂದಿನ ಬೆಳೆಗೆ ಹೋಲಿಸಿದಾಗ ಈ ಬಾರಿ ಹೆಚ್ಚು ತೆಂಡೆ ಒಡೆದಿದೆ. ಹೆಚ್ಚು ಇಳುವರಿ ಬರುವ ನಿರೀಕ್ಷೆ ಕೂಡ ಇದೆ. ಈ ಬಗ್ಗೆ ಕಂಪನಿ ಸಿಬ್ಬಂದಿ ರೈತರನ್ನ ಮಾತನಾಡಿಸಿದಾಗ ಅವರು ಹೇಳಿದ್ದು ಹೀಗೆ. ಎಷ್ಟು ಎಕರೆ ಇದೆ ಸರ್ ಇದು ಹೊಲ ನಿಮ್ದು? 5 ಎಕರೆ ಐತ್ರಿ. ಬೌಂಡ್ರಿ ಇದೆ 5 ಎಕರೆ ಹೊಲ. 5 ಎಕರೆದಲ್ಲಿ 3 ಎಕರೆ ನೆಟ್ಟಿ ಹಚ್ಚಿದ್ದೇವ್ರಿ. ಹ್ಞೂ. ಅದು 2 ಎಕರೆ ಇದು ಅಡಿಕೆ ಹಚ್ಚಿದ್ದೇವ್ರಿ. 2 ಎಕರೆ ಅಡಿಕೆ ತೋಟ ಇದೆ. ಈ ಭತ್ತ ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು? ಒಂದ್ 20 ವರ್ಷ ಆತ್ರಿ. 20 ವರ್ಷ ಆಯ್ತು ಸರ್. ನಾನು ಕಮ್ತಕ್ ಬಂದಾಗಿಂದ ಒಂದ್ 20 ವರ್ಷ ಆತ್ರಿ. ಸ್ಟಾರ್ಟಿಂಗ್ ಇಂದ ನೀವು ಏನೇನ್ ಮಾಡಿದ್ರಿ ಸರ್ ಈ ಬೆಳಿಗ್ಗೆ? ಈ ಬೆಳಿಗ್ಗೆ ನೆಟ್ಟಿ ಹಚ್ಚ ಮುಂದ ಅರ್ಲ್ ಹೊಡೆದ್ವಿ, ನೆಟ್ಟಿ ಹಚ್ಚಿದ್ವಿ. ಆಮ್ಯಾಗ 15 ದಿನ ಆಗಿಂದ ಇದು ನಾವು ಸಂಕ್ರಮಣ ಅಂಗಡಿಗೆ ಹೋಗಿರಿ, ಲೋಕ ಪರಮೇಶ್ವರ ಅಂಗಡಿಗೆ ಹೋಗಿ ಗೊಬ್ಬರ ಕೊಟ್ರಿ. ಆ ಡಿಫೆನ್ಸ್ ಗೊಬ್ಬರ ತಗೊಂಬಂದು ಆಮ್ಯಾಗ 1 ಚೀಲ DAP ಹಾಕಿ 2 ಮಿಕ್ಸ್ ಹೊಡೆದು ಹಾಕಿದ್ರಿ. ಇದು ಅಂದ್ರೆ ನೀವು 1 ಎಕರೆಗೆ 1 DAP 1 ಡಿಫೆನ್ಸ್ ಅನ್ನ ತಗೊಂಡು ಈ ಬೆಳೆಗೆ ಹಾಕಿದ್ರಿ ಸರ್. ಆಮ್ಯಾಗ ಅದು ಡಿಫೆನ್ಸ್ ಹಾಕೋದ್ರಿಂದ ಇದು ಮರಿ ಮಗ್ಗು ಬಾಳ ತಗೊಂಡತ್ರಿ. ಇದು ಮರಿ ಜಾಸ್ತಿ ಬಂದಿದೆ ಸರ್. ಫುಲ್ ಐತ್ರಿ. ಇದು ಎಷ್ಟು ಬಂದಿದ್ರಿ ಮರಿ? ಇದು ಅಂದಾಜು ಒಂದು 30ರಿಂದ 40 ಮರಿ ಬಂದತ್ರಿ. 35ರಿಂದ 40 ಮರಿ ಬಂದಿದೆ. 40 ಮರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 30 31 32 33 34 35 36 37 38 39 40 41 42 43 44 ಮರಿ ಆಗೈತ್ರಿ. ಇದು ಈಗ ಹೋದ ನೀವು 20 ವರ್ಷ ಬೆಳೆದಂತ ಇದಕ್ಕೂ ಈಗ ಬಂದಂತ ಬೆಳೆಗೂ ಏನ್ ವ್ಯತ್ಯಾಸ ಕಾಣ್ತದ್ರಿ? ಈಗ ಈ ಡಿಫೆನ್ಸ್ ಹಾಕದಾಗಿಂತ ನಮ್ಗೆ ಚೆನ್ನಾಗೈತ್ರಿ. ಡಿಫೆನ್ಸ್ ಹಾಕೋದ್ರಿಂದ ನಿಮ್ಗೆ ಏನಾಗಿದೆ? ಮರಿ ಹೆಚ್ಚು ಹೊಡೆದಿದೆ. ಮರಿ ಹೆಚ್ಚು ಹೊಡತ್ರಿ. ಹಾಗ ಮಾಡಿ ನಾನು ಮತ್ತೆ ಈಗ ಅಡಿಕೆ ಮರಕ್ಕೆ ಏನ್ ಮಾಡಿದೆ, ಮೊನ್ನೆ 4 ಚೀಲ ತಗೊಂಡ್ಬಂದು ಮತ್ತೆ ಹಾಕಿದ್ರಿ. ಈಗ ನೀವು ಸರ್ವೇ ಸಾಮಾನ್ಯ ಎಷ್ಟು ಮರಿ ಬರ್ತಾ ಇತ್ತು ಮೊದಲೆಲ್ಲ? ಹೋದ ವರ್ಷ ಹಚ್ಚೆ ವರ್ಷ 7-8 ಹಿಂಗ್ ಬರೋದ್ರಿ. ಅಷ್ಟೇ ರೀ. ಅದು 7-8-10 ಮಟ್ಟ ತಿದ್ದಿದ್ರ? ಅಷ್ಟೇ ರೀ. 10 ಬಂದಲ್ರಿ. ಅದು 7-8 ಅಷ್ಟೇ ಇರೋದ್ರಿ. ಅದು ಹಚ್ಚಿದ ಗಡ್ಡಿ ಅಷ್ಟ ಮ್ಯಾಕ್ ಹೊಡಿಯೋದು ಅಷ್ಟೇ ನಿಲ್ಲದ್ರಿ. ಅದು ಈ ತರ ಮರಿ ಆಗಿದ್ದಲ್ರಿ. ಅದು ಈಗ ಇದು ಮರಿ ಮೊದ್ಲಿಗಿಂತ ಜಾಸ್ತಿ ಬರ್ತಾ ಇದೆ. ಜಾಸ್ತಿ ಐತಿ. ಇಳುವರಿ ಎಷ್ಟಿದೆ ಸರ್ ನಿರೀಕ್ಷೆ ನಿಮ್ಗೆ? ಇದು ಇಳುವರಿ ಒಂದು ಎಕರೆಕ
ಎಕರೆಕ್ ಒಂದು 35ರಿಂದ 40-70 ಕೆಜಿ ಚೀಲ ಆಗ್ಬೇಕ್ರಿ ಇದು. 75 ಕೆಜಿ ಮೂಟೆ ಅಂತವ್ ನಿಮ್ಗ 35ರಿಂದ 40 ಚೀಲ 40 ಚೀಲ ಆಗ್ಬೇಕ್ರಿ ಇದು. ಹಾ ಸರ್. ಈ ಸಲ ಮೊದ್ಲು ಎಷ್ಟು ಬೆಳಿತಾ ಇದ್ರಿ ಸರ್? 70 ಕೆಜಿ 20ರಿಂದ 25 ಚೀಲ ಬೆಳಿತಿದ್ರಿ ನಾವು. 20ರಿಂದ 25 ಚೀಲ ಬೆಳಿತಾ ಇದ್ರಿ. ಈ ಸಲ ನಿಮ್ ನಿರೀಕ್ಷೆ ಅಂದ್ರೆ ಮೊದ್ಲಿಗಿಂತ ಎಕರೆಗೆ 10 ಚೀಲ ಜಾಸ್ತಿ ಬರುತ್ತೆ ಅಂತ. ಅಂದ್ರೆ 700 ಕ್ವಿಂಟಲ್ 70 ಕೆಜಿ 10 ಬ್ಯಾಗ್ ಬರ್ತದ್ರಿ. ಹೌದು ಸರ್. ನೋಡಿ ರೈತ ಬಂದವ್ರೆ, ಭತ್ತಕ್ಕೆಲ್ಲ ಎಲ್ಲಾ ಗೊಬ್ಬರನ ಹಾಕ್ತಾ ಇದಾರೆ. ಬಟ್ ಈ ವರ್ಷ ಏನ್ ಮಾಡಿದ್ರಿಂದ ನಮ್ಮ ಇನೋವೇಟಿವ್ ಕಂಪನಿ ವತಿಯಿಂದ ಇಲ್ಲಿ ಲೋಕ್ ಪರಮೇಶ್ವರಿ ಅಂತ ಒಂದು ಅಂಗಡಿ ಇದೆ, ಅವರು ಒಂದು ಅಂಗಡಿ ಮುಖಾಂತರ ಒಂದು ಡಿಫೆನ್ಸ್ ಅನ್ನ ತೆಗೆದುಕೊಂಡು ತಮ್ಮ ಒಂದು ಎಕರೆಗೆ 3 ಎಕರೆ ಇದೆ ಅಂದ್ರೆ ಒಂದೊಂದು ಬ್ಯಾಗನ್ನ ಹಾಕಿದ್ದಾರೆ. ಮೂರು ಬ್ಯಾಗ್ ಹಾಕಿದ್ದಾರೆ. ಪ್ಲಸ್ ಅದ್ರ ಜೊತೆ DAP ಮಿಕ್ಸ್ ಮಾಡಿ ಹಾಕಿದ್ದಾರೆ. ಆಮೇಲೆ ಮತ್ತೆ ಯಾವ್ದು ಕೊಟ್ಟಿಲ್ಲ. ಈಗ ನೋಡಿದ್ರೆ ಅವ್ರ ಬೆಳೆ ಈಗ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಪ್ರತಿಯೊಂದರಲ್ಲೂ ಸಹಿತ ಗ್ರೀನಿಶ್ ಕಲರ್ ಇದೆ. ಮರಿ ಜಾಸ್ತಿ ಹೊಡೆದಿರ್ತದೆ ಇದು. ಇದರಿಂದ ಸಹಿತ ರೈತರಿಗೆ ಏನಾಗುತ್ತೆ ಅಂದ್ರೆ ನಿರೀಕ್ಷೆ ಮೊದ್ಲಿಗಿಂತ ನಮ್ದು ಇಳುವರಿ ಜಾಸ್ತಿ ಬರುತ್ತೆ ಅಂತ. ಸುಮಾರು ಒಂದು ಎಕರೆದಿಂದ ಒಂದು 7ರಿಂದ 8 ಕ್ವಿಂಟಲ್ ಮಟ್ಟ ಇಳುವರಿ ಜಾಸ್ತಿ ತಗೋಬಹುದು ಸರ್. ಈಗ ಈ 3 ಎಕರೆಗೆಲ್ಲ ನೀವು 3 ಬ್ಯಾಗ್ ತಗೊಂಡು ಡಿಫೆನ್ಸ್ ಎಲ್ಲ ಹಾಕಿದ್ರಿ, ಬೆಳೆ ಎಲ್ಲ ಚೆನ್ನಾಗ್ ಬಂದಿದೆ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು, ಮರಿ ಹೆಚ್ಚು ಹೊಡಿತು, ತೆನಿನೂ ಚೆನ್ನಾಗ್ ಬಂದಿದೆ. ಈ ಒಂದು ಇದನ್ನ ನೋಡ್ಕೊಂಡು ಸರ್ ಮತ್ತೆ ನಿಮ್ದು 2 ಎಕರೆ ಅಡಿಕೆ ತೋಟ ಇದೆ, ಅಡಿಕೆ ತೋಟಕ್ಕೂ ನೀವು ತರಿಸಿದಿರಿ ಸರ್? ಹಾಕಿವ್ರಿ. ಇನ್ನೋವೇಟಿವ್ ಇಂಡಿಯಾ ಅಗ್ರಿಫೈ ಕಂಪನಿ ಹೊರತಂದಿರುವ ಡಿಫೆನ್ಸ್ ಪ್ರಸ್ತುತ ರೈತರ ವಲಯದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಎಲ್ಲಾ ಬೆಳೆಗೂ ಸೂಕ್ತವೆನಿಸಿರುವ ಇದು ಬೆಳೆಗೆ ಬೇಕಾದ ಎಲ್ಲಾ ಪೋಷಕಾಂಶ, ಜೈವಿಕ ಜೀವಾಣು ಮತ್ತು ಬೆಳೆ ವರ್ಧಕಗಳಿಂದ ಕೂಡಿದೆ. ಬೇರೆ ಗೊಬ್ಬರಗಳಿಗೆ ಹೋಲಿಸಿದ್ರೆ ಕಡಿಮೆ ಬೆಲೆಯಲ್ಲೇ ರೈತರಿಗೆ ದೊರೀತಾ ಇದ್ದು ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ರೈತ ಬಂದವರೆ, ಈ ಡಿಫೆನ್ಸ್ ಅಲ್ಲಿ ಏನ್ ಹೇಳಿದ್ವಿ ಅಂದ್ರೆ ಸುಮಾರು 25 ತರದ ನ್ಯೂಟ್ರನ್ಸ್ ಇರುತ್ತೆ ಅಂತ ಹೇಳಿದ್ವಿ. ಈ 25 ತರ ನ್ಯೂಟ್ರನ್ಸ್ ಇರೋದ್ರಿಂದ ಪ್ರತಿಯೊಂದು ಬೆಳೆ ಆಗ್ಬೋದು, ನಿಮ್ದು ಭತ್ತ ಆಗಲಿ, ಜೋಳಕ್ಕಾಗಲಿ, ಆಮೇಲೆ ಈ ಶುಂಠಿಗಾಗ್ಬೋದು, ಅಡಿಕೆಗಾಗ್ಬೋದು, ಪ್ರತಿಯೊಂದು ಬೆಳೆಗೂ ಸಹಿತ ಇದು ಡಿಫೆನ್ಸ್ ಅನ್ನ ಹಾಕೋದ್ರ ಮುಖಾಂತರ ಬೆಳೆನೂ ಸಹಿತ ಚೆನ್ನಾಗಿ ಬರ್ತದೆ. ಭೂಮಿ ಒಂದು ಫಲವತ್ತತೆ ಜಾಸ್ತಿ ಆಗ್ತದೆ, ಬೆಳೆ ಒಂದು ಗ್ರೀನಿಶ್ ಕಲರ್ ಆಗ್ತದೆ, ಇಳುವರಿ ಸಹಿತ ಜಾಸ್ತಿ ಆಗ್ತದೆ. ಒಬ್ಬ ರೈತನಿಗೆ ಏನಾಗುತ್ತೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ಒಂದು ಇಳುವರಿ ಪಡಿಬಹುದು ರೈತರು. ಈ ಉದ್ದೇಶದಿಂದ ಪ್ರತಿಯೊಬ್ಬ ರೈತರು ಡಿಫೆನ್ಸ್ ಅನ್ನು ಹಾಕೊಂಡು ಬೆಳೆಯನ್ನು ಹೆಚ್ಚಿಸಬಹುದು. ಆಮೇಲೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು. ಸುಮಾರು ಇದರಲ್ಲಿ ಮೇಜರ್ ನ್ಯೂಟ್ರೆಂಟ್ಸು, ಸೆಕೆಂಡರಿ ನ್ಯೂಟ್ರೆಂಟ್ಸು, ಮೈಕ್ರೋ ನ್ಯೂಟ್ರೆಂಟ್ಸು, ಬಯೋ ಫರ್ಟಿಲೈಸರ್ ಸುಮಾರು, ಆಮೇಲೆ ಗ್ರೋತ್ ಡೆವಲಪ್ಮೆಂಟ್ಸ್ ಸುಮಾರು ಒಂದು 25 ನ್ಯೂಟ್ರೆಂಟ್ಸ್ ಒಂದರಲ್ಲಿ ಹಾಕೋದ್ರ ಮುಖಾಂತರ ಇಳುವರಿ ಏನಾಗುತ್ತೆ ಅಂದ್ರೆ ರೈತರಿಗೆ ಕಡಿಮೆ ಖರ್ಚಿನಲ್ಲೇ ಒಂದು ಹೆಚ್ಚಿನ ಒಂದು ಇಳುವರಿ ಪಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಸುಮಾರು ಮೇಜರ್ ನ್ಯೂಟ್ರೆಂಟ್ಸು, ಆಮೇಲೆ ಬಯೋ ಫರ್ಟಿಲೈಸರ್ ಆಗಲಿ, ಗ್ರೋತ್ ಡೆವಲಪ್ಮೆಂಟ್ ಆಗಲಿ ಬೇರೆ ಬೇರೆ ಕಡೆ ತರಬೇಕಾದ್ರೆ 5,500 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. 5,500 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 1,350 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಈ ತರ ಪ್ರತಿಯೊಂದು ಬೆಳೆ ಸಹಿತ ಒಂದೇ ಬ್ಯಾಗಲ್ಲೇ, 1 ಎಕರೆಗೆ 1 ಬ್ಯಾಗಲ್ಲೇ ಇಳುವರಿ ತೆಗಿಬಹುದು. ಹೀಗೆ ಬರೀ ರಾಸಾಯನಿಕ ಗೊಬ್ಬರ ಬಳಸಿ ಹೈರಾಣಾಗಿದ್ದ ಮಲ್ಲಿಕಾರ್ಜುನ್ ಅವರಲ್ಲಿ ಇನ್ನೋವೇಟಿವ್ ಕಂಪನಿಯವರ ಡಿಫೆನ್ಸ್ ಹೊಸ ಭರವಸೆ ಮೂಡಿಸಿದೆ. ಈ ಬಾರಿ ಉತ್ತಮ ಫಸಲಿನೊಂದಿಗೆ ಒಳ್ಳೆಯ ಆದಾಯ ಗಳಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಅವರಲ್ಲಿದೆ.